ನಮಸ್ಕಾರ. ಎಲ್ಲರೂ ಬರ್ರಿ. ಇವತ್ತು ಮಂಗಳಾರತಿ ಬತ್ತಿ ಮಾಡೋದು ತೋರಿಸ್ತೇನೆ. ಎಲ್ಲರೂ ಅಮ್ಮ ಮಂಗಳಾರತಿ ಬತ್ತಿ ಮಾಡು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಭಾಳ ದಿನ ಆಯ್ತು ಮಾಡ್ತಾ ಇದ್ದೀನಿ. ನೋಡ್ರಿ, ಸ್ವಚ್ಛ ಮಾಡಿದ್ದು ಹತ್ತಿ ಇಟ್ಕೊಳ್ರಿ. ಈಗ ಹಾಲು ಇಟ್ಕೊಳ್ರಿ. ಮಂಗಳಾರತಿ ಬತ್ತಿ ಮಾಡೋದು ತೋರಿಸ್ತೇನೆ. ಮಾಡೋದು ಹೇಗೆ ಅಂದರೆ, ಈಗ ಸ್ವಲ್ಪ ತೊಗೋಬೇಕು. ಹೀಗೆ ಸ್ವಲ್ಪ ತೊಗೊಂಡು ಮತ್ತೆ ಕೆಳಗೆ ಹೀಗೆ ಮಾಡಬೇಕು. ಮತ್ತೊಂದು ಸ್ವಲ್ಪ ಹಾಲು ಹಚ್ಕೊಳ್ಬೇಕು. ಮತ್ತೆ ಕೆಳಗಿಂದ ಹೀಗೆ ಅಂದ್ಕೊಂತ ಬರಬೇಕು. ಮೇಲೆ ದಪ್ಪ ಇರಬೇಕು, ಸ್ವಲ್ಪ ಕೆಳಗೆ ತೆಳ್ಳು ಮಾಡ್ಕೊತ ಬರಬೇಕು. ಹೀಗೆ ಮಾಡ್ಕೊತ ಬರಬೇಕು. ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ. ಇಷ್ಟುದ್ದ ಆದರೆ ಸಾಕು, 3 ಇಂಚು. ಮನ್ಯಾಗ ಮಾಡೋದಲ್ಲ ಮಂಗಳಾರತಿ. ಬೇರೆ ಕಡೆ ಗುಡಿಗಳಾಗಾದರೆ ದೊಡ್ಡ ಇರಬೇಕು. ಇದು ಮನ್ಯಾಗ ಮಾಡೋದು ಸಾಕು. ಇಷ್ಟು ನೀವು ಮಾಡ್ತೀರಾ? ಆಮೇಲೆ ಹಾಲು ಹಚ್ಕೊಂಡು ಹೀಗೆ ಅಂದ್ಬಿಟ್ರೆ ತೆಳ್ಳಗೆ ದಪ್ಪ ಅಂತಂಬುದು ಕೈಗೆ ಗೊತ್ತಾಗ್ಬಿಡ್ತದೆ. ಗೊತ್ತಾದಾಗ ತೆಳ್ಳಗಿದ್ದಲ್ಲಿ ಒಂಚೂರು ಹತ್ತಿ ತಗೊಂಡು ಹೀಗೆ ಅನ್ಬೇಕು. ಹೀಗೆ 108 ಬತ್ತಿ ಮಾಡಿ ಒಂದು ಕಟ್ಟಾಗತ್ತೆ. ನಮ್ಮಮ್ಮವ್ರು ಹಾಗೆ ಮಾಡ್ತಾಯಿದ್ರು. 108 ಬತ್ತಿ ಮಾಡಿ ಒಂದು ಕಟ್ ಮಾಡಿರಿ. ಆಗ ದೇವರಿಗೆ ಒಳ್ಳೆ ಇದಾಗ್ತದ, ಶಾಂತಿ ಬರುತ್ತೆ. ಈಗ ಹೀಗೆ ಸ್ವಲ್ಪ ಹತ್ತಿ ತಗೊಂಡು ಹೀಗೆ ಅನ್ಬೇಕು. ಸ್ವಲ್ಪ ಹೀಗೆ ತಗೊಂಡು ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ. ಆಮೇಲೆ ಸ್ವಲ್ಪ ಹಾಲು ಹಚ್ಕೊಂಡು ಹೀಗೆ ಅನ್ಬೇಕು. ಹೀಗಂದರೆ ಒಂದೇ ಲೆವೆಲ್ ಕೈಗೆ ಸಿಗುತ್ತೆ. ಮತ್ತು ಒಂದು ಸ್ವಲ್ಪ ಹತ್ತಿ ತಗೊಂಡು ಭಾಳ ಹಿಡ್ಕೊಂಡ್ರೆ ಚೆನ್ನಾಗಿ ಬರಲ್ಲ. ಕೈಯಾಗ ಹತ್ತಿ ಎಷ್ಟೊಂದು ಬರುತ್ತೆ, ದಪ್ಪ ಆಗ್ತದೆ. ಅದಕ್ಕೆ ಸ್ವಲ್ಪ ತಗೋಬೇಕು. ಹೀಗೆ ತಗೊಂಡು ಕೆಳಗೆ ಮಾಡ್ತಾ ಬರಬೇಕು. ಹೀಗೆ ಮಾಡ್ಕೊತ ಬರಬೇಕು. ಹೇಗೆ ಮಾಡ್ತಾ ಆಮೇಲೆ ಹೀಗೆ ಅಂದ್ಕೊಂತ ಬಂದರೆ ಒಂದೇ ಕೈಗೆ ಒಂದೇ ಲೆವೆಲ್ ಕಾಣಿಸ್ತದೆ. ಶ್ರಾವಣ ಮಾಸ ಬಂತಲ್ಲ, ಬತ್ತಿ, ಹೂ ಬತ್ತಿ, ಗೆಜ್ಜೋತ್ರ ಎಲ್ಲ ಬೇಕಾಗುತ್ತೆ. ಅದಕ್ಕೆ ಮಾಡಿ ಕಲೀರಿ. ನೀವು ನೋಡಿ ಕಲೀರಿ. ಹೀಗೆ ಮಾಡ್ತೀನಲ್ಲ, ಮಾಡಿ ಎಲ್ಲ ನಾನು ಹೀಗೆ ಮಾಡಿ ಇಟ್ಕೊಂಡೀನಿ. ಈಗ 10 ಈಗ ಎಲ್ಲ ಇಟ್ಕೊಂಡು ಇವೆಲ್ಲ ಜೋಡಿಸ್ಬಿಡೋದು. 108 ಆಗುತ್ತೆ. 108 ಆದಮೇಲೆ ಇದ್ರ ಇದ್ದಾರೆ ಒಂದು ಕಟ್ಟು ಮಾಡಬೇಕು. ಇನ್ನೂ ಬತ್ತಿಗಳು ಮಾಡೋದು ತೋರಿಸ್ತೀನಿ. ಶ್ರಾವಣ ಮಾಸ ಬಂತಲ್ಲ, ಶ್ರಾವಣ ಮಾಸ ವೃಂದಾವನ ಪೂಜೆ ಎಲ್ಲ ಬರುತ್ತೆ. ಬತ್ತಿಗಳೆಲ್ಲ ಮಾಡೋದು ತೋರಿಸ್ತೀನಿ. ಗೆಜ್ಜೋಸ್ತ್ರ ಹಾರ ಮಾಡೋದು ತೋರಿಸ್ತೀನಿ. ಎಲ್ಲ ನೋಡ್ರಿ, ಕಲೀರಿ. ಆಯಿತಾ? ಕಲಿತೀರಾ? ನಮಸ್ಕಾರ.